ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಂದಹಾಗೆ ಸರ್, ಈಗೀಗ ಜೀವ ಅವರು ಈ ಮನೆ ಕಡೆ ಬರೋದೇ ಕಮ್ಮಿ ಆಗೋಗಿದೆ ಅಲ್ವಾ? ಮೊದಲೆಲ್ಲ ಡೈಲಿ ಬರ್ತಾ ಇದ್ರು. ಪಾಪ ಅವನ ಮನೆಯಲ್ಲಿ ನಾವು ಸೃಷ್ಟಿ ಮಾಡಿರೋ ಸಮಸ್ಯೆಗಳಿದವಲ್ಲ, ಅವನ್ ಬಗೆಹರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾನ ಅವನು. ಪಾಪ ಇನ್ನೆಲ್ಲಿ ಬರ್ತಾನೆ ಬಿಡು, ಎಲ್ಲಿ ಬರ್ದ ಇನ್ನೆಲ್ಗೆ ಹೋಗ್ತಾನ ಅವನು. ಆದರೂ ಈ ಥರ ಫ್ರೀಯಾಗಿ ಬಿಡಬೇಡಿ ಸರ್, ನಿಮ್ಮ ಕಂಟ್ರೋಲ್ ತಪ್ಪೋದ್ರೆ ಕಷ್ಟ. ಅದಕ್ಕೆ ಸಾಧ್ಯ? ಅವನ ಕಂಪ್ನಿನ ನನ್ನ ಶೇರ್ಸ್ ಇದೆ, ನನ್ನ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಕೈನಲ್ಲಿ ಅವನ ಜುಟ್ಟಿದೆ. ಹಾಗಾಗಿ ನನ್ನ ಕೈ ತಪ್ಪೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವತ್ತಿದ್ರು ನನ್ನ ಕಾಲು ಬುಡದಲ್ಲಿ ನನ್ನ ಕಾಲನ್ನು ನೆಕ್ಕೊಂಡು ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ತರ ಬಿದ್ದುಕೊಂಡಿರಬೇಕು. ಏನ್ ಸರ್ ಪಾಪ, ತೀರಾ ನಾಯಿಗೆಲ್ಲ ಹೋಲಿಸ್ತಿದ್ದೀರಲ್ಲ ಸರ್. ಇನ್ನೇನು ಹೇಳಿ, ಸ್ವಂತ ಬುದ್ಧಿ ಇಲ್ಲ ಅಂದ ಮೇಲೆ ಸಾಕಿದ ನಾಯಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಬಟ್ ಅವರು ನಿಮಗೆ ತುಂಬಾನೇ ಯೂಸ್ ಆದ್ರು ಅಲ್ವಾ ಸರ್? ನಿಮ್ನ ತುಂಬಾನೇ ನಂಬಿದ್ದಾರೆ. ಏನ್ ಹೇಳಿದ್ರು ಕೇಳ್ತಾನೆ, ಏನ್ ಮಾಡು ಅಂದ್ರು ಮಾಡ್ತಾನೆ, ನಾನು ಬಾವಿಗೆ ಹಾರು ಅಂದ್ರು ಆಡ್ತಾನೆ. ಒಟ್ಟಿನಲ್ಲಿ ಅವನ್ ತಡ್ತಾನೆ ನನ್ನ ಬಂಡವಾಳ. ಅವನು ನನ್ನನ್ನ ಗುರು, ವೆಲ್ವಿಷರ್, ಹಿತೈಷಿ ಅಂದ್ಕೊಂಡಿದ್ದಾನೆ. ಆದ್ರೆ ಅವನ್ ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನಿನಗೆ ಅಂತ ಒಂದು ಮನೆ ಇದೆ, ಹೋಗೋದಿಲ್ವಾ? ಇದೆ. ಇಲ್ಲ ಸರ್. ನೀವು ಇಲ್ಲೇ ಇರ್ತೀಯ ಆದ್ರೆ ನನಗೂ ಖುಷಿನೇ. ನಮ್ಮವರು ನಮ್ಮ ಜೊತೆ ಇದ್ದಂಗೆ ಅಲ್ವಾ? ನೀನು ಎಷ್ಟು ದಿವಸ ಇಲ್ಲಿರ್ಬೇಕು ಅಂತಿದ್ಯೋ ಅಷ್ಟೇ ಸರಿ. ಇದು ನಿಮ್ಮ ಮನೆ, ನನ್ನ ಕೆಲಸ ಆಗಬೇಕು ಅಷ್ಟೇ. ನನ್ನ ಬೇಳೆನ ನಾನು ಬೇಯಿಸ್ಕೋಬೇಕು. ಅವಂದೇ ಗ್ಯಾಸು, ಅವಂದೇ ಸ್ಟವ್, ಬೇಳೆ ಮಾತ್ರ ನದ್ದು. ನೀನ್ ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡ್ಬೇಕು ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ಇವನು ಹೆಗಲ ಮೇಲೆ ಗನ್ನಿಟ್ಟು ಆ ಗೌತಮ್ ದಿವಾನ್ ಟಾರ್ಗೆಟ್ ಮಾಡಿದೀನಿ ಅಂತ ಅವನಿಗೆ ಗೊತ್ತೇ ಇಲ್ಲ. ಯಾರೇನು ಎಂಥವ್ರು ಅಂತ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಇವನೊಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗ್ಬಿಡ್ತಾನಂತೆ. ಎಂತ ಕಾಮಿಡಿ ಅಲ್ವಾ? ನಿನ್ ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಎ ಚೀಟರ್. ನನ್ನ ಮತ್ತು ಗೌತಮ್ ದಿವಾನ್ ನಡುವೆ ನಡೀತಾ ಇರೋ ಚದುರಂಗದ ಆಟದಲ್ಲಿ ಇವನೊಂಥರ ಪ್ಯಾದೆ ಇದ್ದಂಗೆ. ಬಟ್ ಇವನು ತನ್ನ ತಾನು ಕಿಂಗ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ನಾನು ಗೌತಮ್ ದಿವಾನ್ ಮಟ್ಟಕ್ಕೆ ಬೆಳಿತೀನಿ ಅಂತ ಹಗಲುಗನಸು ಕಾಣ್ತಾ ಇದ್ದಾನೆ. ಇದಕ್ಕೆ ನಗಬೇಕು, ಅಳಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಬೇಕಾಗಿರೋದು ಗೌತಮ್ ದಿವಾನ್ನ ಹಾಳು ಮಾಡೋದು, ಇವನು ಉದ್ಧಾರ ಮಾಡೋದಲ್ಲ. ಅದು ಈ ದಡ್ಡನ ಮನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತಾಳಕ್ಕೆ ತಕ್ಕಲ ಕುಣಿತಾ ಇದ್ದಾನೆ. ಅದಕ್ಕೆ ನಾನು ಹೇಳಿದ್ದು ಅವನ ದಡ್ತನಣೆ ನನಗೆ ಬಂಡವಾಳ ಅಂತ. ಪಾಪ ಬಲಿಕ ಬಕ್ರ ಆಗ್ಬಿಟ್ಟ. ನಾನು ಹಾಕಿರೋ ಬಿಸ್ಕೆಟ್ನ ತಿಂದ್ಕೊಂಡು ನನ್ನ ಸಾಕಿದ ನಾಯಿ ತರ ಬಿದ್ದುಕೊಂಡಿರಬೇಕು. ಅವನು ನನ್ನ ಪಾಲಿಗೆ ಬಳಸಿ ಬಿಸಾಡೋ ಟಿಶ್ಯೂ ಪೇಪರ್. ನೀನ್ ಉದ್ಧಾರ ಆಗ್ಲಿ ಅಂತಲ್ಲ ಅವ್ರು ಹೆಲ್ಪ್ ಮಾಡಿರೋದು, ನಮ್ಮ ಅಣ್ಣನ ಹಾಳು ಮಾಡ್ಬೇಕು ಅಂತ ನನಗೆ ಹೆಲ್ಪ್ ಮಾಡಿದ್ದಾರೆ. ನಿನ್ ಹೆಗಲ ಮೇಲೆ ಗನ್ನಿಟ್ಟು ಅವನ ಟಾರ್ಗೆಟ್ ಮಾಡಿದ್ದಾರೆ. ಸಚ್ ಎ ಚೀಟರ್. ನನಗೆ ಬೇಕಾಗಿರೋದು ಗೌತಮ್ ದಿವಾನ್ನ ಹಾಳು ಮಾಡೋದು, ಇವನು ಉದ್ಧಾರ ಮಾಡೋದಲ್ಲ. ಅಣ್ಣ, ಯಾಕೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ಯಾ? ಬಾ ಊಟ ಮಾಡು. ನನಗೆ ಹಸಿವಿಲ್ಲ. ಅಣ್ಣ, ನಾನು ನಿನ್ಗೇನೋ ಹೇಳಬೇಕಿತ್ತು. ಏನು? ಅಣ್ಣ, ನಿನ್ನ ಈ ರೀತಿ ನೋಡೋದಕ್ಕೆ ತುಂಬ ಬೇಜಾರಾಗ್ತಿದೆ ಅಣ್ಣ. ಇಷ್ಟು ದಿನ ನಾವೆಲ್ಲ ನಿನ್ನ ಒಬ್ಬ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ವಿ. ಹುಟ್ಟಿದ್ರೆ ನಿನ್ ಥರ ಮಗ ಹುಟ್ಟಬೇಕು ಅಂತ ಹೇಳ್ತಿದ್ರು. ನಾನು ಅಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ನಿನ್ ಥರ ಅಣ್ಣನೇ ಇರಬೇಕು ಅಂತ ಅನ್ಕೋತಿದ್ದೆ.
ಅಷ್ಟೇ ಅಲ್ಲ ಅಣ್ಣ, ಕಷ್ಟದಿಂದ ಮೇಲಕ್ಕೆ ಬರ್ತೀವಿ ಬೆಳಿತೀವಿ ಅನ್ನೋ ಎಷ್ಟೋ ಜನ ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗಿದ್ದೆ ನೀನು. ಅಂಥವನೇ ಈ ಥರ ಚೇಂಜ್ ಆಗ್ಬಿಟ್ರೆ ಹೇಗಣ್ಣ? ನೀನ್ ಈ ಥರ ಇದ್ರೆ ಅಪ್ಪ ಅಮ್ಮನ ಮನ್ಸಿಗೆ ಬೇಜಾರಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಅತ್ತಿಗೆ ಮನ್ಸಿಗೆ ಬೇಜಾರಾಗಲ್ವಾ ಅಣ್ಣ? ಅಂತ ಸತಿ ಯೋಚನೆ ಮಾಡು. ಮತ್ತೆ ಶುರು ಮಾಡ್ಕೊಂಡ್ಯಾ? ಅಣ್ಣ ಪ್ಲೀಸ್, ನಿನ್ ಮೇಲಿರೋ ಕನ್ಸನಿಗೆ ಹೇಳ್ತಾ ಇದ್ದೀನಿ ನಾನು. ಅಣ್ಣ ಒಂದೇ ಒಂದ್ಸತಿ ನೆನಪು ಮಾಡ್ಕೊ, ನಾವು ಆ ಮನೇಲಿದ್ದಾಗ ಎಷ್ಟು ಖುಷಿಯಾಗಿದ್ವಿ ಅಂತ. ನಿನಗನ್ಸತ್ತಾ ಈಗ ಆ ಖುಷಿ ನೆಮ್ಮದಿ ಎಲ್ಲ ಉಳ್ಕೊಂಡಿದೆ ಅಂತ? ಒಂದು ತಿಳ್ಕೊ ಅಣ್ಣ, ಈ ದುಡ್ಡು, ನೇಮು, ಫೇಮು, ಸ್ಟ್ಯಾಂಡರ್ಡ್ ಆಫ್ ಲೈಫನ್ನ ಜಾಸ್ತಿ ಮಾಡ್ಬೋದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಜಾಸ್ತಿ ಆಗೋದು ನಮ್ಮವ್ರು ನಮ್ಮ ಜೊತೆ ಇದ್ದಾಗ ಮಾತ್ರ. ನಾವು ಅವ್ರ ಜೊತೆ ಚೆನ್ನಾಗಿದ್ರೆ ಅಲ್ವಾ ಅಣ್ಣ ನಮ್ಮ ಲೈಫ್ ಕೂಡ ಚೆನ್ನಾಗಿರೋದು. ನಮ್ ಸುತ್ತ ಇರೋರ್ನ ಅಯ್ಯೋ ಅನ್ಸೆ ನಮ್ಗೆ ಏನ್ ಸಿಗುತ್ತೆ? ಇಲ್ಲಿ ಯಾರಿಗೂ ನಿನ್ ಮೇಲೆ ದ್ವೇಷ ಇಲ್ಲ ಅಣ್ಣ. ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಎಲ್ರ ಮನ್ಸಲ್ಲೂ ಇರೋದು. ಪ್ಲೀಸ್ ಇದನ್ನ ತಪ್ಪಾಗಿ ತಿಳ್ಕೊಬೇಡ, ನೆಗೆಟಿವ್ ಆಗಿ ತಗೊಳ್ಬೇಡ ಅಣ್ಣ. ಒಂದ್ ಟೈಮಲ್ಲಿ ನಾನು ನಿನ್ ಥರನೇ ಇದ್ದೆ. ಸಂಬಂಧದ ಬಗ್ಗೆ, ಸೆಂಟಿಮೆಂಟ್ಸ್ ಬಗ್ಗೆ ಯಾವ ಬೆಲೆನೂ ಕೊಡ್ತಾ ಇರ್ಲಿಲ್ಲ. ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ನಲ್ಲ, ಆ ಸೊಕ್ಕು ನನ್ನ ತಲೆಗೆ ಏರ್ ಹೋಗಿತ್ತು. ದುಡ್ಡಿದ್ರೆ ಎಲ್ಲಾನು ಇದ್ದ ಹಾಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಮನೇಲಿ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ ನೆಮ್ಮದಿಯಾಗಿರ್ಬೇಕು. ಒಂದು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡಿನ ಜೊತೆ ಒಳ್ಳೆ ಭಾವನೆನೂ ಮುಖ್ಯ ಆಗತ್ತೆ. ಅದಕ್ಕೆ ಆ ಮನೇಲಿ ಸ್ಟ್ಯಾಂಡರ್ಡ್ ಆಫ್ ಲೈಫು ಇದೆ, ಕ್ವಾಲಿಟಿ ಆಫ್ ಲೈಫು ಇದೆ. ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿದೆ. ಆದ್ರೆ ಇಲ್ಲಿ ಎಲ್ಲಾನು ಇನ್ಬ್ಯಾಲೆನ್ಸ್ಡ್ ಆಗಿದೆ ಅಣ್ಣ. ನೀನ್ ಒಬ್ಬನಿಂದ ಎಲ್ಲರ ನೆಮ್ಮದಿನೂ ಹಾಳಾಗಬಾರ್ದು ಅಲ್ವಾ? ಪ್ಲೀಸ್ ಅರ್ಥ ಮಾಡ್ಕೋ. ನಿನ್ಗೆ ಎಲ್ಲೋ ಒಂದಿನ ಆ ಗಿಲ್ಟ್ ಕಾಡದೆ ಇರತ್ತ ಅಣ್ಣ? ಕಾಡೇ ಕಾಡುತ್ತೆ. ಆ ಗಿಲ್ಟೇ ಸಾಕು ನಿನ್ನನ್ನ ಕೊನೆವರೆಗೂ ಕೊರಗೋ ಥರ ಮಾಡ್ಬಿಡತ್ತೆ. ಅದಂತೂ ಸತ್ಯ. ಅದು ಬರೀ ಮನೆಯವ್ರ ನೆಮ್ಮದಿ ಮಾತ್ರ ಅಲ್ಲ, ಮುಂದೊಂದ್ ದಿನ ನಿನ್ನ ನೆಮ್ಮದಿನೂ ಕಿತ್ಕೊಳ್ಳುತ್ತೆ. ನಿನ್ನೊಬ್ಬನಿಂದ ಎಲ್ಲರೂ ನೆಮ್ಮದಿನೂ ಹಾಳಾಗಬಾರ್ದು ಅಲ್ವಾ ಅಣ್ಣ? ಅದಕ್ಕೆ ನೀನ್ ಕಾರಣ ಆಗ್ತೀಯಾ? ಏನು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾ ಪ್ಲೀಸ್ ಮತ್ತೆ ನೆಗೆಟಿವ್ ಆಗಿ ತಗೋಬೇಡ. ಐ ಪ್ರಾಮಿಸ್ ನಿನ್ ಮೇಲೆ ಯಾವುದೇ ರೀತಿ ದ್ವೇಷ, ಅಸೂಯೆ ಏನೂ ಇಲ್ಲ. ನಿನ್ಗೆ ಒಳ್ಳೇದಾಗ್ಬೇಕು ಅನ್ನೋದು ಮಾತ್ರ ನಮ್ಮೆಲ್ಲರ ಮನ್ಸಲ್ಲಿ ಇರೋದು. ಸ್ವಲ್ಪ ಅಪ್ಪನ ಬಗ್ಗೆನೂ ಯೋಚನೆ ಮಾಡೋಣ. ಅಪ್ಪನ BP ಇದೆ.